ಆರೋಪಿಗಳಿಗೆ ಆಶ್ರಯ ನೀಡಿದ್ರೆ ಹುಷಾರ್. ಮಂಗಳೂರು ಕಮಿಷನರ್ ಖಡಕ್ ವಾರ್ನ್ ಮಾಡಿದ್ದಾರೆ. ಕಮಿಷನರ್ ಸುಧೀರ್ ರೆಡ್ಡಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಂಗಳೂರು ಕಮಿಷನರ್ ಕೊಟ್ಟಂತ ಎಚ್ಚರಿಕೆ ಇದು. ಕಮಿಷನರ್ ಸುಧೀರ್ ರೆಡ್ಡಿ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಆಶ್ರಯ ನೀಡಿದ್ರೆ ಅಂತವರಿಗೆ ಸಹಕಾರವನ್ನ ಕೊಟ್ರೆ ಹುಷಾರ್ ಅಂತ ಹೇಳಿದ್ದಾರೆ. ಆರೋಪಿಗಳಿಗೆ ಯಾವುದಕ್ಕೂ ಸಹಾಯ ಮಾಡಂಗಿಲ್ಲ. ಆಶ್ರಯ, ಕಾರು, ದುಡ್ಡು, ಫೋನ್ ಕೊಟ್ರೆ ಅಂತವರ ಮೇಲೂ ಕೂಡ ಕೇಸ್ ಬೀಳುತ್ತೆ. ಮಂಗಳೂರು ಕಮಿಷನರ್ ಖಡಕ್ ವಾರ್ನ್ ಮಾಡಿದ್ದಾರೆ. ಆರೋಪಿಗಳಿಗೆ ಸಹಕಾರ ಕೊಟ್ಟವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಆರೋಪಿತರಿಗೆ ಮತ್ತು ಆರೋಪಿತರಿಗೆ ಸಹಕಾರ ಮಾಡುವಂಥ ಎಲ್ಲರಿಗೆ ಕೂಡ, ಎಲ್ಲ ದೊಡ್ಡವರಿಗೆ, ಆರೋಪಿತರ ಮನೆಯಲ್ಲಿದ್ದಂಥವರು, ರಿಲೇಟಿವ್ಸು, ಫ್ರೆಂಡ್ಸು, ಅಥವಾ ಸಮಾಜದಲ್ಲಿ ಚೆಂದಾಗಿದ್ದು ಆರೋಪಿತರಿಗೆ ಸಹಾಯ ಮಾಡಬೇಕು, ಇವನು ಪಾಪ ಮರ್ಡರ್ ಮಾಡಿ ಬಂದಿದ್ದಾನೆ ಅನ್ನುವಂಥ ಎಲ್ಲರಿಗೆ ಕೂಡ ಒಂದು ಚಿಕ್ಕದು ಮಾಹಿತಿ ಕೊಡ್ತೀವಿ ಅಷ್ಟೇ. ಕಾನೂನು ಬಗ್ಗೆ ಒಂದು ತಿಳುವಳಿಕೆ ಹೇಳ್ತೀವಿ. ಯಾವುದೇ ಅಪರಾಧ ಮಾಡಿದಂಥ ಯಾವನೇ ಅವನ ಆರೋಪಿ ಬಂದು ನಿಮ್ಮ ಮನೆಯಲ್ಲಿದ್ದಾನೆ, ನಾನು ಅವನ ಮನೆಯಲ್ಲಿ ಜಾಗ್ರತೆಯಾಗಿ ಇಟ್ಟುಕೊಳ್ತೀನಿ, ಅವನಿಗೊಂದು ಕಾರ್ ಕೊಡ್ತೀನಿ ಓಡೋಗ್ಲಿಕ್ಕೆ, ಇಲ್ಲ ಊಟ ಮಾಡೋಕ್ಕೆ ಊಟ ಕೊಡಿಸ್ತೀನಿ, ದುಡ್ಡು ಕೊಡ್ತೀನಿ, ಫೋನ್ ಕೊಡ್ತೀನಿ ಮಾತಾಡ್ಕೊಳ್ಳಿಕ್ಕೆ, ಕೊಲೆ ಮಾಡಿದ ಮೇಲೆ ಅಥವಾ ಯಾವುದೇ ಆರೋಪ ಮಾಡಿದ ಮೇಲೆ, ನಿಮ್ಗೆ ಅವನ ಆರೋಪ ಮಾಡೋಕ್ಕೆ ಮೊದಲು ಗೊತ್ತಿಲ್ಲ ಅಂದರೂ ಕೂಡ ಆರೋಪ ಮಾಡಿದ ಮೇಲೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ತೀನಿ, ಕಾರು ಕೊಡ್ತೀನಿ, ವೆಹಿಕಲ್ಸ್ ಕೊಡ್ತೀನಿ, ಅಕಾಮಿಡೇಷನ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಫೋನು ಕೊಡ್ತೀನಿ, ಎಲ್ಲ ಸಹಕಾರ ಕೊಡ್ತೀನಿ ಅಂತಿದ್ದರೆ ಯಾವ ಊರಲ್ಲಿ ಯಾರೇನು ಮಾತಾಡ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ಅವನನ್ನು ಕೂಡ ಆರೋಪಿ ಅಂತಲೇ ಹೇಳ್ತೀವಿ. ಬಿಕಾಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತರಾಜ್ ಸಂಪರ್ಕದಲ್ಲಿದ್ದಾರೆ. ಭರತರಾಜ್, ಸಾಲು ಸಾಲಾಗಿ ಮಂಗಳೂರು ಭಾಗದಲ್ಲಿ ಆಗ್ತಾ ಇರುವಂತಹ ಈ ಘಟನೆ ಇದೆಯಲ್ಲ, ಇದು ಒಂದು ಕಡೆ ಪೊಲೀಸ್ ಇಲಾಖೆ, ಮತ್ತೊಂದು ಕಡೆ ಸರ್ಕಾರಕ್ಕೂ ಕೂಡ ಬಹಳ ದೊಡ್ಡ ಸವಾಲಾಗಿದೆ, ಮತ್ತೆ ಮರುಕಳಿಸದ ಹಾಗೆ ನೋಡ್ಕೊಳ್ಳೋದು. ಸೊ ಈಗ ಒಂದಷ್ಟು ಎಚ್ಚರಿಕೆ ಹೆಜ್ಜೆಯನ್ನ ಪೊಲೀಸ್ ಇಲಾಖೆ ಕೂಡ ಇಡ್ತಾ ಇದೆ. ಸೊ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಇಲಾಖೆ ಮುಂದಾಗಿದೆ? ಶ್ವೇತಾ, ಹೌದು, ಕರಾವಳಿಯ ಕೋಮು ಸಂಘರ್ಷ ಮತ್ತು ಇಲ್ಲಿನ ಕೋಮು ಸರಣಿ ಹತ್ಯೆಗಳನ್ನು ನಿಭಾಯಿಸಬೇಕಾದ್ರೆ ಆರಂಭದಲ್ಲಿ ಆಗಬೇಕಾದಂಥದ್ದು ಕರಾವಳಿಯ ಪೊಲೀಸ್ ಇಲಾಖೆಗೆ ಬಹಳ ದೊಡ್ಡ ಮೇಜರ್ ಸರ್ಜರಿ. ಪ್ರಾರಂಭಿಕವಾಗಿ ಈಗ ಉನ್ನತ ಅಧಿಕಾರಿಗಳನ್ನು, ಅದು ಕಮಿಷನರ್ ಮತ್ತು SP ಇಬ್ಬರನ್ನ ಬದಲಾವಣೆ ಮಾಡಲಾಗಿದೆ. ಬಹಳ ಖಡಕ್ ಅನಿಸಿಕೊಂಡಂತ 2 ಅಧಿಕಾರಿಗಳು ಮಂಗಳೂರಿನ 2 ಡಿವಿಷನ್ಗೂ ಕೂಡ ಬಂದಿದ್ದಾರೆ. ಈಗ ಅವರು ಸ್ವತಃ ಅವರೇ 2 ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ SP ಮತ್ತು ಕಮಿಷನರೇಟ್ ಈ ಹಿಂದೆ ಪ್ರತ್ಯೇಕವಾಗಿ ಕೆಲಸ ಮಾಡ್ತಾ ಇತ್ತು, ಆದರೆ ಈ ಬಾರಿ ನಾವು ಜಂಟಿಯಾಗಿ ಕಾರ್ಯಾಚರಣೆಗಳನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಅವರೇ ಸ್ವತಃ ಘೋಷಿಸಿಕೊಂಡಿರುವಂಥದ್ದು. ಜಂಟಿ ಕಾರ್ಯಾಚರಣೆ ಅಂದ್ರೆ ಕಮಿಷನರ್ನವರು SP ಲಿಮಿಟ್ಗೆ ಈ ಹಿಂದೆ ಹೋಗ್ತಾ ಇರಲಿಲ್ಲ, SP ಅವರು ಕಮಿಷನರ್ ಲಿಮಿಟ್ನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರಲಿಲ್ಲ. ಆದರೆ ಈಗ 2 ಪೊಲೀಸ್ ಇಲಾಖೆಗಳು ಒಟ್ಟಾಗಿ ಜಂಟಿ ಕಾರ್ಯಾಚರಣೆ ಮಾಡ್ತಾರೆ. ಅದರ ಆರಂಭಿಕ ಹಂತದಲ್ಲಿ ಈಗ SP ಲಿಮಿಟ್ನಲ್ಲಿರುವಂತಹ ಪೊಲೀಸರ ಬದಲಾವಣೆಯನ್ನ, ಪೊಲೀಸರ ವರ್ಗಾವಣೆಯ ಕಾರ್ಯಕ್ಕೆ ಡಾಕ್ಟರ್ SP ಅರುಣ್ ಅವರು ಕೈ ಹಾಕಿರುವಂಥದ್ದು. ಇಲ್ಲಿ ಆರಂಭದಲ್ಲಿ ಮುಸ್ಲಿಂ ಮುಖಂಡರ ಬೇಡಿಕೆಗಳು, ಮುಖ್ಯಮಂತ್ರಿಗಳಲ್ಲಿ ಅಧಿಕಾರಿಗಳನ್ನು ನೀವು ಬದಲಾವಣೆ ಮಾಡ್ತಾರೆ, ಇರುವಂತವರಿದ್ದಾರೆ, ಅಂತವರನ್ನೇ ಯಾವಾಗ ಬದಲಾವಣೆ ಮಾಡ್ತೀರಾ ಅನ್ನುವಂಥದ್ದು. ಈಗ ಬದಲಾವಣೆಯ ಪರ್ವ ಆರಂಭ ಆಗಿದೆ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಸಂಜೆ ಒಳಗಾಗಿ ಎಲ್ಲ SP ಲಿಮಿಟ್ಗೆ ಬರುವಂತ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ 4 ವರ್ಷಗಳಿಗಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂಥ, ಅಂದ್ರೆ 4 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 4 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಕೆಲಸ ಮಾಡುವಂತ ಅಧಿಕಾರಿಗಳು ASI ಇಂದ PC, ASI ಮತ್ತು ಕಾನ್ಸ್ಟೇಬಲ್ ಗಳನ್ನ ತಕ್ಷಣಕ್ಕೆ ಅವರ ವರದಿಗಳನ್ನ, ಅವರ ಮಾಹಿತಿಗಳನ್ನ SP ಕಚೇರಿಗೆ ಕೊಡ್ಲಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ ಒಳಗಾಗಿ ಆ ಒಂದು ವರದಿ SP ಅವರ ಟೇಬಲ್ ಅನ್ನ ತಲುಪುತ್ತೆ. ಆ ಬಳಿಕ ಅಲ್ಲಿಂದ ಯಾವ ಠಾಣೆಗಳಿಗೆ ಅವರನ್ನ ಬಹುಶಃ ಕಮಿಷನರೇಟ್ಗೂ ಕೂಡ ವರ್ಗಾವಣೆ ಮಾಡಬಹುದು, ಅಥವಾ SP ಲಿಮಿಟ್ಗೂ ಕೂಡ ವರ್ಗಾವಣೆ ಮಾಡಬಹುದು. ಒಟ್ಟಾರೆಯಾಗಿ ಎಲ್ಲೂ ಕೂಡ ಅವರನ್ನ ವರ್ಗಾವಣೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಬಹಳ ಸ್ಪಷ್ಟವಾಗಿ ಅವರನ್ನ ವರ್ಗಾವಣೆ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಇದರ ಜೊತೆಗೆ ಇನ್ನೊಂದು ಕೆಲಸವನ್ನ ಮಂಗಳೂರು ಕಮಿಷನರ್ ಸುಧೀರ್ ರೆಡ್ಡಿ ಅವರು ಮಾಡಿದ್ದಾರೆ. ಸುಧೀರ್ ರೆಡ್ಡಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನ ನಿನ್ನೆ ಕೊಟ್ಟಿರುವಂತದ್ದು. ಅವರ ಆ ಸಂದೇಶದಲ್ಲಿ ಬಹಳ ಸ್ಪಷ್ಟವಾಗಿದೆ, ಕೊಲೆ ಬೇರೆ ಬೇರೆ ಅಪರಾಧ ಕೃತ್ಯಗಳನ್ನ ಮಾಡಿದಂತವರಿಗೆ ಇಲ್ಲಿ ಒಂದಷ್ಟು ಜನ ರಕ್ಷಣೆಯನ್ನ ಒದಗಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ರಕ್ಷಣೆಯನ್ನ ಒದಗಿಸುವಂತವರು ದೊಡ್ಡ ದೊಡ್ಡ ಜನರಾಗಿರ್ತಾರೆ, ಸಂಘಟನೆಯ ಪ್ರಮುಖರಾಗಿರ್ತಾರೆ, ಅವರು ಇನ್ನು
ಮುಂದೆ ಇಂತಹ ಕೆಲಸಗಳಿಗೆ ಬೇರೆ ಜಿಲ್ಲೆಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ರೀತಿ ರಕ್ಷಣೆ ಕೊಡುವವರನ್ನ ಕೂಡ ನಾವು ಅಪರಾಧಿಗಳೇ ಅಂತ, ಆರೋಪಿಗಳೇ ಅಂತ ಕನ್ಸಿಡರ್ ಮಾಡ್ತೀವಿ. ಅಂಥವರನ್ನ ಕೂಡ ಒದ್ದು ಒಳಗಡೆ ಹಾಕ್ತೀವಿ. BNS ಸೆಕ್ಷನ್, ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗುತ್ತೆ. ನೀವು ಅವರಿಗೆ ಮೊಬೈಲ್ ಕೊಡಿ, ಕಾರ್ ಕೊಡಿ, ಹಣ ಕೊಡಿ, ಅಥವಾ ಅವರಿಗೆ ಶೆಲ್ಟರ್ ಕೊಡಿ, ಏನೇ ಕೊಟ್ಟರು ಕೂಡ ಅವರು ಆರೋಪಿಗಳೇ ಆಗಿರ್ತಾರೆ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಮಿಷನರ್ ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಭರತ್ ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.